ನೀಮ್ ಫೇಸ್ ವಾಶ್ ಮಾಡೋದಕ್ಕೆ ನಾನು ಮೊದಲನೇದಾಗಿ ಬಳಸ್ತಾ ಇರೋದು ನೀಮ್ ಅಂದರೆ ಬೇವಿನೆಲೆ ಸಾಮಾನ್ಯವಾಗಿ ಎಲ್ಲ ಹೂ ಮಾರೋರ ಹತ್ರ ಅಥವಾ ಎಲ್ಲೇ ನಿಮ್ಮ ಸೊಪ್ಪಿನ ಅಂಗಡಿ ಆಗಿರ್ಬೋದು ಎಲ್ಲೇ ಆದರೂ ನಿಮಗೆ ನಾರ್ಮಲ್ ಆಗಿ ನಿಮ್ಮ ಮನೆ ಹತ್ರನೇ ಸಿಕ್ಬಿಡುತ್ತೆ. ಇಲ್ಲ ಮರಗಳು ಕೂಡ ತುಂಬಾ ಇರುತ್ತೆ, ದೇವಸ್ಥಾನಗಳಲ್ಲೆಲ್ಲ ಎಲ್ಲ ಮರ ಇದ್ದೇ ಇರುತ್ತೆ. ಆ್ಯಂಡ್ ಬೇವಿನ ಎಲೆಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಹೆಚ್ಚಾಗಿ ಇರೋದ್ರಿಂದ ಇದು ಕಹಿಯಾದ ಟೇಸ್ಟ್ ಮಾತ್ರ ಕೊಡುತ್ತೆ, ಬಟ್ ನಿಮ್ಮ ಸೌಂದರ್ಯನ ದುಪ್ಪಟ್ಟು ಹೆಚ್ಚು ಮಾಡೋದ್ರಲ್ಲಿ ಸಿಹಿಯಾದ ರಿಸಲ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಬೇವಿನ ಎಲೆಯಲ್ಲಿ ವಿಟಮಿನ್ ಇ ಇರೋದ್ರಿಂದ ನೀವು ನೋಡ್ಬೋದು ಯಾವುದೇ ರೀತಿಯ ಫೇಸ್ ಪ್ಯಾಕ್ಗೆ ನಾವು ವಿಟಮಿನ್ ಇ ಕ್ಯಾಪ್ಸೂಲನ್ನು ಆ್ಯಡ್ ಮಾಡ್ತೀವಿ. ಸೊ ವಿಟಮಿನ್ ಇ ಇದರಲ್ಲೇ ನ್ಯಾಚುರಲ್ ಆಗಿರಬೇಕಾದ್ರೆ ನಾವು ಇದನ್ನೇ ಡೈರೆಕ್ಟಾಗಿ ನಮ್ಮ ಈ ಫೇಸ್ ವಾಶ್ ಆಗಿರ್ಬೋದು, ಪ್ಯಾಕ್ ಆಗಿರ್ಬೋದು ಯೂಸ್ ಮಾಡೋದ್ರಿಂದ ರಿಸಲ್ಟು 100% ಸಿಗುತ್ತೆ ಅಂತಲೇ ಹೇಳ್ಬೋದು. ಪ್ರತಿಯೊಂದನ್ನು ಕಡಿಮೆ ಮಾಡ್ತಾ ನಿಮ್ಮ ತ್ವಚೆಗೆ ದುಪ್ಪಟ್ಟು ಸೌಂದರ್ಯ ಕೊಡೋದ್ರಲ್ಲಿ ಬೇರೆ ಮಾತೇ ಇಲ್ಲ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನು ಬಳಸ್ತಾ ಇರೋದು ರೋಸ್ ವಾಟರ್ ಅನ್ನೋದು ನೀವು ಎಷ್ಟೇ ಸತಿ ಬಳಸಿದ್ರು ಕೂಡ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನೀವು ಅದು ಬಳಸಿದಷ್ಟು ನಿಮಗೆ ಬೆನಿಫಿಟ್ಟೇ ಜಾಸ್ತಿ. ಆ್ಯಂಡ್ ನಿಮಗೆ ಅದು ನ್ಯಾಚುರಲ್ ಟೋನರ್ ಥರನೂ ಯೂಸ್ ಮಾಡ್ಬೋದು. ಆ್ಯಂಡ್ ನೀವು ಜಸ್ಟ್ ರಾತ್ರಿ ಮಲಗಬೇಕಾದ್ರೆ ಜಸ್ಟ್ ಸ್ಪ್ರೇ ಮಾಡಿಕೊಂಡು ಬೆಡ್ಡಿಗೆ ಹೋಗೋದ್ರಿಂದ ಕೂಡ ನೀವು ಬೆಳಗ್ಗೆ ಅಷ್ಟೊಂದು ನೋಡ್ಬೋದು ಎಷ್ಟು ಗ್ಲೋ ಇರುತ್ತೆ ನಿಮ್ಮ ಫೇಸಲ್ಲಿ ಅಂತ. ಆ್ಯಂಡ್ ಇದು ನಿಮ್ಮ ನ್ಯಾಚುರಲ್ ಟೋನರ್ ಆಗಿ ಯೂಸ್ ಮಾಡ್ಬೋದು ಅಂತ ಹೇಳಿದೆ, ಬಿಕಾಸ್ ಇದು pH ಬ್ಯಾಲೆನ್ಸನ್ನು ರೀಸ್ಟೋರ್ ಮಾಡುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಆ್ಯಂಡ್ ಇದು ಕೂಡ ಯಾವುದೇ ರೀತಿಯ ಕಲೆ, ಇರಿಟೇಷನ್ನು, ರೆಡ್ನೆಸ್ಸು, ಇಚ್ಚಿಂಗು, ಏನೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಹೋಗ್ಲಾಡಿಸೋದಕ್ಕೆ ರೋಸ್ ವಾಟರ್ ತುಂಬಾ ಹೆಲ್ಪ್ಫುಲ್. ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಆಲೋವೆರಾ ಜೆಲ್ಲಲ್ಲಿ ನಿಮಗೆಲ್ಲರಿಗೂ ಗೊತ್ತೇ ಇದೆ, ನಾನಾ ರೀತಿಯ ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ನ್ಯೂಟ್ರಿಯೆಂಟ್ಸ್ಗಳು ತುಂಬಾ ಇದೆ. ಸೊ ನೀವು ಅದನ್ನು ರೆಗ್ಯುಲರ್ ಆಗಿ ಮಾಯಿಶ್ಚರೈಸರ್ ಆಗಿ ಸ್ಕಿನ್ಗೆ ಹಚ್ಚೋದ್ರಿಂದ ಕೂಡ ತುಂಬಾ ಬೆನಿಫಿಟ್ಸ್ ಇದೆ. ಶೈನನ್ನು ಕೊಡುತ್ತೆ ಆ್ಯಂಡ್ ಲೈಕ್ ಏನೇ ಡಾರ್ಕ್ ಸರ್ಕಲ್ಸ್ ಇದ್ದರೆ ಅದನ್ನು ಹೋಗ್ಲಾಡಿಸುತ್ತೆ. ನೀವು ಡೈಲಿ ಲೈಕ್ ನಾರ್ಮಲ್ ಸನ್ಸ್ಕ್ರೀನ್ ಆದ್ರೂ ಏನು ಹಚ್ತೀರಾ ಅದೇ ರೀತಿ ನೀವು ಆಲೋವೆರಾ ಜೆಲ್ಲನ್ನು ಫೇಸ್ ಮೇಲೆ ಹಚ್ಬೋದು. ಆ್ಯಂಡ್ ಸನ್ ಟ್ಯಾನ್ ಆಗಿದ್ರೆ ಅದನ್ನೂ ತೆಗೆದು ಹಾಕೋದಕ್ಕೆ ತುಂಬಾ ಉಪಾಯಕಾರಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನು ತಗೊಳ್ತಾ ಇರೋದು ವೈಲ್ಡ್ ಟರ್ಮರಿಕ್ ಪೌಡರ್ ಅಂದರೆ ಕಸ್ತೂರಿ ಅರಿಶಿನ ಅಂತ. ನಾನು ಯಾವಾಗಲೂ ಹೇಳ್ತೀನಿ, ನೀವು ತ್ವಚೆ ಮೇಲೆ ಬಳಸ್ತಾ ಇದ್ದೀರಾ ಅಂತಂದರೆ ಅದು ಅಡುಗೆ ಅರಿಶಿನ ಆಗಿರಬಾರ್ದು ಅಥವಾ ದೇವ್ರಿಗೆ ಬಳಸೋ ಅರಿಶಿನ ಆಗಿರಬಾರ್ದು. ಅಂದರೆ ಅದು ಕಸ್ತೂರಿ ಅರಿಶಿಣನೇ ಆಗಿರಬೇಕು, ಬಿಕಾಸ್ ಅದು ದೇವರಿಗೆ ಮತ್ತು ಅಡುಗೆಗೆ ಬಳಸೋದು ಬರೀ ಬಣ್ಣ ಕೊಡುತ್ತೆ. ಸೊ ಅದರಲ್ಲಿ ಯಾವುದೇ ರೀತಿಯ ಈಲಿಂಗ್ ಪ್ರಾಪರ್ಟೀಸ್ ಇರೋದಿಲ್ಲ. ಸೊ ನಾವು ಕಸ್ತೂರಿ ಅರಿಶಿನ ಬಳಸೋದ್ರಿಂದ ಅದರಲ್ಲಿ ಹೆಚ್ಚಾದ ಈಲಿಂಗ್ ಪ್ರಾಪರ್ಟೀಸ್ ಇದೆ ಆ್ಯಂಡ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಕೂಡ ಅದರಲ್ಲಿದೆ. ಸೊ ಅದನ್ನು ಹಚ್ಚೋದ್ರಿಂದ ನಮಗೆ ಕಲೆಗಳಾಗಿರ್ಬೋದು ಆ್ಯಂಡ್ ಇವಾಗೇನೋ ಪಿಂಪಲ್ ಆಗಿರುತ್ತೆ, ಅದು ಪಿಂಪಲ್ ಹೋದ್ಮೇಲೆ ಆ ಕಲೆ ಅಲ್ಲೇ ಉಳ್ಕೊಳ್ಳುತ್ತೆ, ಅದನ್ನೆಲ್ಲ ಹೋಗ್ಲಾಡಿಸೋದಕ್ಕೆ ಟರ್ಮರಿಕ್ ಪೌಡರ್ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವು ಮೊದಲಿಂದ ನೋಡಿರ್ಬೋದು, ಮೊದಲೆಲ್ಲ ಹೆಣ್ಮಕ್ಳು ಡೈಲಿ ಅರಿಶಿನ ಹಚ್ಕೊಂಡೇ ಸ್ನಾನ ಮಾಡ್ತಿದ್ರು, ಬಿಕಾಸ್ ಅದರಲ್ಲಿ ಅಷ್ಟು ಬೆನಿಫಿಟ್ಸ್ ಇದೆ ಅಂತ. ಸೊ ಅದು ಕೂಡ ನ್ಯಾಚುರಲ್ ಆಗಿ ನಮ್ಮ ಅಡುಗೆ ಮನೇಲಿ ಇದ್ದೇ ಇರುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಫೈನಲ್ ಆಗಿ ನಾನು ಯೂಸ್ ಮಾಡ್ತಾ ಇರೋದು ಬೇಬಿ ವಾಶ್ ಅಂತಂದರೆ ಎಳೆ ಮಕ್ಕಳಿಗೆ ನಾವು ಸ್ನಾನ ಮಾಡಿಸೋದಕ್ಕೆ ಯೂಸ್ ಮಾಡ್ತೀವಲ್ಲ, ಅದರದ್ದು ಬೇಬಿ ವಾಶ್ ಸೋಪ್ ಆಗಿರ್ಬೋದು ಅಥವಾ ಮೈಗೆ ನಾವೇನು ಬಳಸ್ತೀವಲ್ಲ ಬೇಬಿ ವಾಶ್, ಬಿಕಾಸ್ ಏನಕ್ಕೆ ಅಂದರೆ ಅದರಲ್ಲಿ ಕೆಮಿಕಲ್ ಇರೋದಿಲ್ಲ ಆ್ಯಂಡ್ ತುಂಬ ಮೈಲ್ಡ್ ಆಗಿರುತ್ತೆ. ಆ್ಯಂಡ್ ನಾವು ಯೂಸ್ ಮಾಡುವಂಥ ಆಚೆ ಸಿಗುವಂಥ ಪ್ರಾಡಕ್ಟ್ಗಳಲ್ಲಿ ತುಂಬ ಕೆಮಿಕಲ್ ಇರುತ್ತೆ, ಅಂದರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅದು. ಸೊ ಅದು ನಮ್ಮ ತ್ವಚೆಗೆ ಒಳ್ಳೇದಲ್ಲ ಜಾಸ್ತಿ ಬಳಸಿದಷ್ಟು. ಸೊ ಬೇಬಿ ವಾಶಲ್ಲಿ ತುಂಬ ಮೈಲ್ಡ್ ಆಗಿರುತ್ತೆ ಆ್ಯಂಡ್ ಕೆಮಿಕಲ್ ಫ್ರೀ ಆಗಿರುತ್ತೆ. ಸೊ ಬೇಬಿ ವಾಶ್. ಸೊ ಇಷ್ಟು ಒಳ್ಳೆ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲೇ ಹೇಗೆ ನೀಮ್ ಫೇಸ್ ವಾಶ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನೀಮ್ ಫೇಸ್ ವಾಶ್ ಅಂದರೆ ಬೇವಿನೆಲೆಯ ಫೇಸ್ ವಾಶನ್ನು ಮಾಡೋದಕ್ಕೆ ನಾವು ಫಸ್ಟ್ ಒಂದಷ್ಟು ಬೇವಿನೆಲೆಯನ್ನು ತಗೊಂಡು ಅದನ್ನು ಬಿಡಿಸಿ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿರಬೇಕು. ಸೊ ಆ ವಾಶ್ ಮಾಡಿರೋ ನೀಮ್ ಎಲೆಯನ್ನು ಅಂದರೆ ಬೇವಿನೆಲೆಯನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಈಗ ಬೇವಿನೆಲೆ ಜಾರ್ಗೆ ಹಾಕಿದೆ. ಈಗ ಇದಕ್ಕೆ ನಾವು ಸ್ವಲ್ಪ ರೋಸ್ ವಾಟರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ರೋಸ್ ವಾಟರ್ ಆ್ಯಂಡ್ ಇದನ್ನು ಇವಾಗ ನಾವು ಆಗಿದೆ, ಇದು ಕಂಪ್ಲೀಟ್ ಪೇಸ್ಟ್ ಆಗಿದೆ. ಜಸ್ಟ್ ನೀಮ್ ಮತ್ತು ಬೇವಿನೆಲೆ ಮತ್ತು ರೋಸ್ ವಾಟರನ್ನು ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೊಂಡಿದ್ದೀವಿ. ಇದನ್ನು ಈಗ ನಾವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಫಿಲ್ಟರ್ ಮಾಡೋ ಮುಖಾಂತರ. ಸೊ ಈಗ ಬೇವಿನ ಎಲೆಯನ್ನು ನಾವು ರೋಸ್ ವಾಟರ್ ಜೊತೆ ಮಿಕ್ಸಿ ಮಾಡಿಕೊಂಡು ಅದನ್ನು ಫಿಲ್ಟರ್ ಮಾಡ್ಕೊಂಡಾಗಿದೆ. ಸೊ ಈ ರೀತಿ ನೋಡಿ, ಈ ರೀತಿ ಲಿಕ್ವಿಡ್ ಆಗಿ ಸಿಗುತ್ತೆ ನಮಗೆ. ಸೊ ಇದಕ್ಕೆ ನಾವಿವಾಗ ಸ್ವಲ್ಪ ವೈಲ್ಡ್ ಟರ್ಮರಿಕ್ ಪೌಡರ್, ಕಸ್ತೂರಿ ಅರಿಶಿನ ಏನು ಹೇಳಿದೆ ನಾನು, ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ಜಸ್ಟ್ ಒಂದು ಅರ್ಧ ಸ್ಪೂನ್ ಸಾಕು. ಸೊ ಒಂದು ಅರ್ಧ ಸ್ಪೂನಷ್ಟು ವೈಲ್ಡ್ ಟರ್ಮರಿಕ್ ಪೌಡರ್. ನೀವು ಇದನ್ನು ಬೇಕಾದ್ರೆ ನೀವು 1 ಮಂತ್ ಕೂಡ ಸ್ಟೋರ್ ಮಾಡ್ಬೋದು. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೊಳ್ಳಿ. ಜಸ್ಟ್ ನಾನು ಇವಾಗ ತೋರಿಸೋದಕ್ಕೆ ನಾನು ಇಷ್ಟು ಮಾಡ್ತಾ ಇದ್ದೀನಿ. ನೀವು 1 ಮಂತ್ಗೆ ಇಟ್ಕೋತೀರಾ ಅಂತಂದರೆ ಬೇವಿನೆಲೆನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು. ಸೊ ಈಗ ನಾನು ಇವಾಗ ವೈಲ್ಡ್ ಟರ್ಮರಿಕ್ ಪೌಡರ್ ಹಾಕಿದ್ದೀನಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ಇದನ್ನು ರೋಸ್ ವಾಟರನ್ನು ಆ್ಯಡ್ ಮಾಡ್ತೀನಿ. ಸೊ ರೋಸ್ ವಾಟರನ್ನು ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇದಕ್ಕೆ ಈಗ ನಾನು 1 ಸ್ಪೂನ್ ಆಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡ್ತೀನಿ.
ಸೊ 1 ಸ್ಪೂನ್ ಆಲೋವೆರಾ ಜೆಲ್ ಆಯಿತು. ನೆಕ್ಸ್ಟು ಬೇಬಿ ವಾಶ್ ಅಂತ ಹೇಳಿದೆ, ಬಿಕಾಸ್ ಇದು ಮೈಲ್ಡ್ ಆಗಿರುತ್ತೆ ಅಂತ. ಅದು ಕೂಡ 1 ಸ್ಪೂನಷ್ಟು, ಜಸ್ಟ್ ನಿಮಗೆ ಫೋಮ್ ಆಗಿ ಅಂದರೆ ಆ ಜೆಲ್ ರೀತಿ ಅದು ನೀವು ವಾಶ್ ಮಾಡಬೇಕಾದ್ರೆ ಜಸ್ಟ್ ಒಂದು ಸ್ಮೂತ್ ಆಗಲಿ ಅಂತ 1 ಸ್ಪೂನಷ್ಟು ಅಥವಾ 2 ಸ್ಪೂನಷ್ಟು ಬೇಬಿ ವಾಶು. ಸೊ ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಬೇವಿನ ಎಲೆಯಲ್ಲಿ ಅಂದರೆ ಬೇವಿನ ಎಲೆ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ದೀವಿ ಆ ಲಿಕ್ವಿಡ್ ಹಾಕಿದ್ದೀನಿ, ರೋಸ್ ವಾಟರ್ ಹಾಕಿದ್ದೀನಿ, ಟರ್ಮರಿಕ್ ಪೌಡರ್ ಹಾಕಿದ್ದೀನಿ, ಆಲೋವೆರಾ ಜೆಲ್ಲು ಮತ್ತು ಬೇಬಿ ವಾಶು. ಸೊ ಇಷ್ಟು ಐಟಮ್ ಹಾಕಿ ಸೊ ಈ ರೀತಿಯ ನಿಮಗೆ ಒಂದು ಫೇಸ್ ವಾಶ್ ರೆಡಿ ಆಗುತ್ತೆ. ನೀವು ಫೇಸ್ ವಾಶನ್ನು ನೀಟಾಗಿ ಮಾಡಿ ಆಮೇಲೆ ಯಾವುದೇ ರೀತಿಯ ಫೇಸ್ ಪ್ರಾಡಕ್ಟ್ಸ್ಗಳನ್ನು ಹಾಕೋದ್ರಿಂದ 100% ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೀವು ಸಹ ಖಂಡಿತವಾಗ್ಲೂ ಈ ಓಮ್ ರೆಮಿಡಿಯನ್ನು ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ತುಂಬ ಈಸಿಯಾದ ನೀಮ್ ಫೇಸ್ ವಾಶ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಫೇಸ್ ವಾಶನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಇದು ಸ್ಮೆಲ್ ಕೂಡ ಚೆನ್ನಾಗಿದೆ ಆ್ಯಂಡ್ ಇದು ಟೇಸ್ಟಲ್ಲಿ ಮಾತ್ರ ಕಹಿ. ನೀವು ತ್ವಚೆಗೆ ಹಚ್ಚೋದ್ರಿಂದ ನಾನು ಆಗಲೇ ಹೇಳಿದೆ ಸಿಹಿಯಾದ ರಿಸಲ್ಟನ್ನೇ ಕೊಡುತ್ತೆ. ನೀವು ಹೇಳ್ತೀರಾ ಎಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ. ಇದನ್ನು ನೀವು ಪ್ರತಿನಿತ್ಯ ಯೂಸ್ ಮಾಡ್ತಾ ಬನ್ನಿ, ನಿಮ್ಮ ಸ್ಕಿನ್ನಲ್ಲಿ ಆಗುವಂಥ ಚೇಂಜಸನ್ನು ನೀವೇ ಹೇಳ್ತೀರಾ. ಆ್ಯಂಡ್ ಈ ಸಿಂಪಲ್ ಆದ ಓಮ್ ರೆಮಿಡಿಯನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಆ್ಯಂಡ್ ರಿವ್ಯೂಸ್ ಕೂಡ ನಮಗೆ ತಿಳಿಸ್ಕೊಡಿ. ಆ್ಯಂಡ್ ಇವಾಗ ಕಾರ್ಯಕ್ರಮನ ಮುಗಿಸುವಂಥ ಸಮಯ ಆಯಿತು. ಕಾರ್ಯಕ್ರಮನ ಮುಗಿಸುವಂಥ ಸಮಯ ಅಂತಂದರೆ ಕ್ವಿಕ್ ಟಿಪ್ನ ಸಮಯ. ಇವತ್ತಿನ ಕ್ವಿಕ್ ಟಿಪ್ ಏನಪ್ಪ ಅಂತಂದರೆ, ಯೂಶಲಿ ನಾವು ಅಡುಗೆ ಮಾಡಬೇಕಾದ್ರೆ ಬೀನ್ಸ್ ಪಲ್ಯ ಅನ್ನೋದನ್ನು ಮಾಡ್ತೀವಿ. ಸೊ ಬೀನ್ಸ್ ಪಲ್ಯ ಮಾಡಬೇಕಾದ್ರೆ ನಾವು ಅದನ್ನು ಬೇಯಿಸಬೇಕಾದ್ರೆ ಆ ಗ್ರೀನ್ ನಾವು ತೊಗೊಳ್ಬೇಕಾದ್ರೆ ಏನು ಗ್ರೀನ್ ಕಲರ್ ಇರುತ್ತೆ ಅದು ಬೇಯಿಸಿದ ಮೇಲೆ ಅದೇ ಗ್ರೀನ್ ಕಲರ್ ಆಗಿ ಉಳಿಯೋದಿಲ್ಲ. ಸೊ ಅದು ಕಂಪ್ಲೇಂಟ್ ಆಗಿ ಕೆಲವ್ರ ಮನೆಯಲ್ಲಿ ಹೇಳ್ತಾರೆ, ಸೊ ಗ್ರೀನ್ ಕಲರ್ ಇರೋದೇ ಇಲ್ಲ, ಚೇಂಜ್ ಆಗಿಬಿಟ್ಟಿರುತ್ತೆ, ಒಂಥರ ಬೇರೆ ರೀತಿಯ ಗ್ರೀನ್ ಆಗಿರುತ್ತೆ ಅಂತ. ಸೊ ಆ ಕಲರ್ ಹಾಗೇ ಉಳಿಬೇಕು ಅಂತಂದರೆ ನೀವು ಬೀನ್ಸ್ ಪಲ್ಯನ ಮಾಡಬೇಕಾದ್ರೆ ಜಸ್ಟ್ ಸ್ವಲ್ಪ ಅಡುಗೆಗೆ ನಾವು ಬಳಸುವಂಥ ಸೋಡಾ, ಬೇಕಿಂಗ್ ಸೋಡಾವನ್ನು ಇಷ್ಟು ಹಾಕೋದ್ರಿಂದ ಆ ಕಲರ್ ಹಾಗೆ ಉಳಿಯುತ್ತೆ. ನೀವೇನು ಗ್ರೀನ್ ಕಲರ್ ಆಗಿ ಮಾಡ್ತಿರ್ತೀರೋ ಸೊ ಅದೇ ಲೀಫ್ ಗ್ರೀನ್ ಕಲರಲ್ಲೇ ಇರುತ್ತೆ ಬೀನ್ಸ್ ಅಂತ ಹೇಳ್ಬೋದು. ಸೊ ನೀವು ಸಹ ಈ ಕ್ವಿಕ್ ಟಿಪ್ಪನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಓಮ್ ರೆಮಿಡಿ ಮತ್ತು ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಉತ್ತಮ ಜೀವನ ಶೈಲಿಗಾಗಿ.